ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಸೊ ಹೊಸ ಕಾರ್ ತಗೊಂಡ್ಮ್ಯಾಗ ನೆಕ್ಸ್ಟ್ ಇವಾಗ ನಾನು ಕಾರ್ ಮ್ಯಾಗ ಹತ್ತಿದ್ದು ನೋಡ್ರಿ. ಅದು ಕುಂತಿರೋದು ನಾವು ಊರಿಗೆ ಹೋಗ್ತಾರೆ ಅಡ್ಡಾಡಲ್ಲ ಕಾರ್ ಒಳಗೆ ಅರ್ವಿನ ಆಲ್ರೆಡಿ ಕುಂತು ಆತಿದ್ರ ಮೇಲೆ ಮಕ್ಕೊಂದು ಆತನ. ಸೊ ಇವತ್ತ ನನ್ನ ಫ್ರೆಂಡ್ ಕುಂತ್ಕೊಂಡಿರೋದು ಕಾರ್ ತಗೊಂಡಿಂದ. ಸೊ ಬರ್ರಿ ಇವತ್ತಿನ ಬ್ಲಾಗ್ ಹೆಂಗೆ ಹೋಗುತ್ತಾ ಏನು ಅಂತ ನೋಡೋಣ ಅಂತ. ಅದಕ್ಕೂ ಮೊದಲು ನೀರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ಸೊ ಈ ಕೂಡೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿರಿ. ಸೊ ಈಗ ಕಾರ್ನಾಗ ಎಲ್ಲಿ ಹೊಂಟಿವಿ ಅಂತಂದ್ರೆ ಎಲ್ಲಿ ಹೊಂಟಿವಿ ಸೊ ಮತ್ತೆ ನೋಡ್ರಿ ಹಸ್ಬೆಂಡ್ ಇನ್ನೂ ಊರಾಗಿದ್ದು ಬಂದು ಕರೆಕ್ಟ್ 5 ದಿನ ಆಗೈತಿ. ಮತ್ತೆ ಊರಿಗೆ ಕರ್ಕೊಂಡು ಹೊಂಟಾರ ಕಾರ್ ಒಳಗೆ. ಸೊ ಇವಾಗ ಯಾಕೆ ಊರಿಗೆ ಹೊಂಟೀವಿ ಮತ್ತಂತ ಅಂದ್ರೆ ಕಾರ್ ತಗೊಂಡಿಂದ ನಾವು ಮಂದೇವ್ರಿಗೆ ಹೋಗಿ ಬರಬೇಕು ಅಂತೇಳಿ ಸೊ ಹೊಂಟೇವಿ, ದರ್ಶನ ತೊಗೊಂಡು ಬರೋಣ ಅಂತೇಳಿ. ಸೊ ಬರ್ರಿ ನಮ್ಮ ಜೋಡಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಂತ ನಮ್ಮ ಮಂದೇವ್ರಿಗೆ ಹೋಗಿ ದರ್ಶನ ತೊಗೊಂಡು ಬರೋಣ ಅಂತ. ಸೊ ಊರಿಗೆ ಹೋಗಿ ಏರ್ಪೋರ್ಟ್ ಬಂದು ಅನ್ವಿತಾ ಅರ್ವಿಂದ್ ಮುಂದೆ ಕುಂತಾರ, ನಾನು ಹಸ್ಬೆಂಡ್ ಮುಂದೆ ಕುಂತೇವಿ. ಅವರಿಬ್ರು ಹೌದನ ಇಲ್ಲ ಮಮ್ಮಿನ ಕುಂದ್ರಬೇಕು. ನೀವಿಬ್ರು ಮಸ್ತ್ ತಿಂದ ಮಾತಾಡ್ಕೊಂತ ಎಂಜಾಯ್ ಮಾಡ್ಕೊಂತ ಕುಂದ್ರಿ, ಹೊರಗಿನ ವ್ಯೂ ನೋಡ್ಕೊಂತ. ನೋಡ್ತೀನಿ ಅಲ್ಲ ನಿದ್ದಿನ ಬರಂಗಿಲ್ಲ ಅಂತ ಕಾರ್ ತಗೊಂದಿನ ಇಲ್ಲಿ ಬರೋ ಮುಂದಾಗನ ಎಷ್ಟು ನಿದ್ದೆ ಹೊಡೆದಾಳ. ಗಣೇಶನ್ ಮೆಡಲ್ ಲಾಂಗ್ ಡ್ರೈವ್ ಫಸ್ಟ್ ಟೈಮ್ ನಾವು 4 ಜನ ಹೊಂಟೇವೆ ನೋಡ್ರಿ. ಪ್ರತಿ ಸಲ ಊರಿಗೆ ಹೋಗುವಾಗ 6 ಗಂಟೆ ಬಸ್ಸಿಗೆ ಹೆಂಗೆ ಹೋಗಿದ್ವಲ್ಲ, ಸೊ ಅದೇ ಟೈಮಿಗನ ಹೋಗಬೇಕು. ಇಲ್ಲ ಅಂತಂದ್ರೆ ಒಂದು ಅರ್ಧ ತಾಸು ಇಲ್ಲ ಭಾಳ 1 ತಾಸು ಲೇಟಾಗಿ ಹೆಚ್ಚು ಕಮ್ಮಿ ಆಗೋಲ್ದಕ್ಕೆ ಒಟ್ಟು ಸ್ವಲ್ಪ ಜಲ್ದಿನ ಮನೆ ಬಿಡ್ಬೇಕಂತ ಅಂದ್ಕೊಂಡ್ವಿ. ಬಟ್ ಮಂದಿರಿಗೆ ಹೊಂಟಿರೋದ್ರಿಂದ ಸೊ ಕಾರೆಲ್ಲ ವಾಶ್ ಮಾಡಿಕೊಂಡು ಆ್ಯಂಡ್ ಕಾರ್ನಾಗ ತಿನ್ನಕ್ಕಂತ ನಾಷ್ಟ ಪುಳಿಯೋಗರೆ ಅದು ಮಾಡ್ಕೊಂಡ್ವಿ. ಆ್ಯಂಡ್ ಮನೆಗೂ ಪೂಜೆ ಅದು ಮುಗಿಸ್ಕೊಂಡು ಮನೆ ಬಿಡೋರಾಗ ಲೇಟ್ ಆಗಿಬಿಡುತ್ತೆ ನೋಡ್ರಿ. ಒಂದು 8:30 9 ಆತೇನೋ ಸರಿಯಾಗಿ ನೆನಪಿಲ್ಲ, ಬಟ್ ಒಟ್ಟು ಲೇಟ್ ಆತ. ಅದು ಬಸ್ಸಿಗೆ ಹೋಗಿದ್ವಿ ಅಂತಂದ್ರೆ 6 ಗಂಟೆಗೆ ಬಿಟ್ಟಿರ್ತಿದ್ವಿ. ಆ್ಯಂಡ್ ಇದು ಊರ ಕಡೆ ನಮ್ಮ ಫಸ್ಟ್ ಜರ್ನಿ ಆಗಿರೋದ್ರಿಂದ, ಫಸ್ಟ್ ಲಾಂಗ್ ಟ್ರಿಪ್ ಆಗಿರೋದ್ರಿಂದ ಸ್ವಲ್ಪ ಸ್ಲೋ ಆಗನ ಹೊಂಟೇವಿ. ಫಸ್ಟ್ ಈಗ ಊರಿಗೆ ಹೊಂಟೇವಿ ನೋಡ್ರಿ. ಡೈರೆಕ್ಟ್ ಮಂದಿರ್ಗನ ಹೋಗ್ಬೇಕಂತ ಅಂದ್ಕೊಂಡ್ವಿ. ಬಟ್ ಊರಿಗೆ ಹೋಗಿ ಅಲ್ಲಿಂದ ಅಜ್ಜ ಅಮ್ಮನೂ ಕರ್ಕೊಂಡು ಹೋಗೋಣ ಮಂದಿವ್ರಿಗೆ ನಮ್ಮ ಜೋಡಿ ಹೊಸ ಕಾರ್ ಒಳಗೆ ಅಂತಂದು ಫಸ್ಟ್ ಊರಿಗೆ ಹೋಗಿ ಅಲ್ಲಿಂದ ಅಜ್ಜನ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿವಿ. ನೋಡ್ಬೇಕು ಊರಿಗೆ ಹೋಗಿಂದ ಏನಾಗತ್ತಾ ಅಂತೇಳಿ. ಈಗ ನೋಡ್ತಾ ಇರ್ಬೋದು ಈಗ ಎಲ್ಲದೀವಿ ಅಂತ ಅಂದ್ರೆ ಊರಿಗೆ ಹೋಗೋ ರೂಟ್ ಒಳಗನ ಇದೊಂದು ದೇವಸ್ಥಾನ ಸಿಕ್ತಿಲ್ಲಿ, ಕರಿಯಮ್ಮ ದೇವಿ ದೇವಸ್ಥಾನ ಬೂದಿನಕೊಪ್ಪ ಅಂತೇಳಿ. ಅಲ್ಲೊಂದು ಬೋರ್ಡ್ ಏನೋ ಸ್ವಲ್ಪ ಉದ್ರೈತಂತಂದು ಕಾಣುತ್ತೆ ಒಂದು ಅಕ್ಷರ. ಸೊ ಕರಿಯಮ್ಮ ದೇವಿ ದೇವಸ್ಥಾನ ಅಂತ ಅಷ್ಟ ಕಾಣಿಸ್ತು. ಸೊ ಈಗ ಇಲ್ಲಿ ದೇವರಿಗೆ ಎಣ್ಣೆ ದೀಪ ಹಚ್ಚಿ ಕಾಯಿ ಓಡಿಸ್ಕೊಂಡು ಹೋಗ್ಬೇಕಂತೇಳಿ ಬಂದೇವಿ. ಸೊ ಬರೀ ಹೋಗೋಣ ಅಂತ. ಇಲ್ಲಿ ವ್ಯೂವರ್ಸ್ ಯಾರೆಲ್ಲ ಇದ್ರಿ ಕಮೆಂಟ್ ಮಾಡಿ ಹೇಳ್ರಿ. ಸೊ ಈಗ ನೋಡ್ರಿ ಕರಿಯಮ್ಮ ದೇವಿಗೆ ಬಂದೇವಿ. ಇಲ್ಲಿ ಅಂಬಿಗೆ ಹೋಗ್ಬೇಕಾದ್ರೆ ಇದು ದೇವ್ರಿತ್ತು. ಸೊ ಫಸ್ಟ್ ಟೈಮ್ ಬಸ್ ಮ್ಯಾಗ ಹೋಗಿದ್ದೀವಲ್ಲ, ಬಸ್ ಬೈಕ್ ಮೇಲೆ ಹೋದಾಗ ನಾ ಕೈ ಹೋಗಿದ್ದಿಲ್ಲ. ಇವತ್ತು ಹಚ್ಬೇಕು ರೀ. ನೋಡು ಕರೆಕ್ಟ್ ಐತಿ. ಹಾಂ ಹಚ್ಕೋ. ಬರೀ ಹಚ್ಕೊಂಡಪ್ಪ. ಆಯ್ತಾ ನೀಟಾಗಿ ಬರುತ್ತೆ. ಆಯ್ತಾ ನೀಟಾಗಿ
ಆಚೆಗೆ ಡೋರ್ ಓಪನ್ ಮಾಡಬಾರ್ದು ರೋಡ್ ಕಡೆ. ಎರ್ಗೊಟ್ಟೆ ಹೋಗೈತಂತ ಆಗಲ್ಲ ಪಾಪ ಹೋಗಿಲ್ಲ. ಇದ್ಯಾವುದು ಚಿತ್ತೂರಿಗೆ ಚಿತ್ತೂರಿಗೆ ಅಂತಿಲ್ಲ ಮತ್ತೆ ಚಂದ್ರಿಗೆ ಎರ್ಗೊಟ್ಟೆ ಹೋಗೋದು ನೋಡ್ಲಿಲ್ಲ ನೋಡೋಣ. ಗಾಡಿ ಕುಂತಿರಲ್ಲ ಗೊತ್ತಾಗಿಲ್ಲ. ಬಸ್ನಾಗ ಆಗಿದ್ರೆ ಬಸ್ ಸ್ಟಾಪ್ ಬರೋಣ ಸ್ಟಾಪ್ ಮಾಡ್ತಿರ್ಲಿಲ್ಲ ಗೊತ್ತಾಗಿತ್ತು. ಇದು ಹಂಗ ಪಾರ ಯಾವ ಬಸ್ ಸ್ಟಾಪ್ ಇಲ್ಲ ಏನಿಲ್ಲ ಹಂಗ ಸೀದಾ ಹೊಂಟಿವಲ್ಲ ಹಂಗ ಗೊತ್ತಾಗೋದು ಇದು ಊರ್ ಅಂತೇಳಿ. ಇನ್ನ ಸ್ವಲ್ಪ ಗೊತ್ತಾಗುತ್ತ. ಈ ಎಸಿ ತಳ ಕಾಲಿಗೆ ಬಡಿಯೋಂಗಿಟ್ರಿ ಇಲ್ಲಿ ಮೇಲೆ ಎಸಿ ಇಲ್ಲಿ ಮ್ಯಾಗ 0 ಇಟ್ರಿ ಕಾಲ ಬಾಳ ದೂರ ಇಟ್ರಿ. 0 ಇಟ್ರವಾ ಎರಡು ಪಾಯಿಂಟ್ ಇಟ್ರಿ ಎಸಿ. ಈಗ ನೋಡು ನಾವು 4 ಜನ ಚಿಂಗಮ್ ತಿನ್ನಕತ್ತೀವಿ ಫ್ರೆಂಡ್ಸ್. ಚಿಂಗಮ್ ಪಾರ್ಟಿ. ಇವ್ರ ಅಂಕಾರ ಬೆಳಗ್ಗೆ ಪುಳಿಯೋಗರೆ ನಾಷ್ಟ ಮಾಡ್ಕೊಂಡ್ ಬಂದಾರ ನೋಡ್ರಿ. ನಾ ಏನೂ ತಿಂದಿಲ್ಲ ಹಸು ಹಾಕಂತಿತ್ತು. ವಾಂತಿ ಬರಾಕತ್ತಿದ್ರಿ ಎಲ್ಲ ವಿಂಡೋ ಪ್ಯಾಕ್ ಹಾಕಿ ಕುಂತಾಳ್ರಿ ಮತ್ತು ವಾಂತಿ ಬರ್ತಾಳೆ ಏನ ಸ್ವಲ್ಪ ವಾಮಿಟಿಂಗ್ ಆಯ್ತು. ಸ್ವಲ್ಪ ಸಂಕಟ ಬಂದಂಗೆ ಆಗದಿತ್ತು ಅದು ಯಾಕೋ ಗೊತ್ತಿಲ್ಲ. ನೋಡಿದ್ರೆ ಟೈಮು ಇನ್ನೂ ನೆಟ್ 10 ಗಂಟೆ ಈಗ 10 ಗಂಟೆ ಆಗಿದೆ ನೋಡ್ರಿ. ಈಗ ಒಂಥರ ಬಿಸಿ ಬಿಸಿ ಹವಾ ಹಿಂಗೆ ಅನ್ಸಾಕತ್ತೈತಿ ನನಗೆ. ಬಿಸಿಲು ಹೆವಿ ಬಿಸಿಲು ಅನ್ನೋ ಥರ ಅನ್ಸಾಕತ್ತೈತಿ. ಹಂಗಾಗಿ ಒಂಥರ ಸಂಕಟ ಇಟ್ಟಂಗೆ ಆಯ್ತು. ಸ್ವಲ್ಪ ವಾಮಿಟಿಂಗ್ ಅಂತಲ್ಲ ಸ್ವಲ್ಪ ಈಗ ಸಮಾಧಾನ ಆಯ್ತು. ಹಸ್ಬೆಂಡ್ ಅಂದ್ರೆ ಮಸ್ತ್ ಕಾರ್ ಓಡ್ಸಕತ್ತಾರ. ಕಾರ್ ಕಲಿಯೋದೇನು ಈಸಿ ಐತಿನ ಕಷ್ಟ ಐತೆ? ಇದು ಹಿಂಗೆ ನಾರ್ಮಲ್ ಓಡಿಸ್ಬೋದು. ಅಪ್ನ್ಯಾಗ ಸ್ವಲ್ಪ ಟೌನ್ಯಾಗ ಸ್ಟಾಪ್ ಮಾಡಿರ್ತೀವಲ್ಲ ಅಲ್ಲೇ ಒಂದಿಟ್ಟು ಪ್ರಾಬ್ಲಮ್. ನಾ ಕಲಿಬೋದನ? ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಕಲಿಬೇಕಾದ್ರೆ ಟಪ್ ಆಗತ್ತೆ ನನಗೆ. ಅಲ್ಲ ನಾ ಕಲಿಬೋದು ಅಂತ ಕೇಳಕತ್ತೀನಿ. ಕಲಿಬೋದು ಕಲಿತೀನೋ ಎಲ್ಲೋ ಗೊತ್ತಿಲ್ಲ. ಬೈಕ್ ಅನ್ಕಾರ ಓಡಿಸೀನಿ ಅದು ಒಂದು 5 ವರ್ಷದಿಂದ. 5 ವರ್ಷದಿಂದ ಓಡಿಸೀನಿ ಮತ್ತೆ ಓಡಿಸಿನ ಸರಿ ಮತ್ತೆ ಒಂದು 2-3 ವರ್ಷದಿಂದ ನಾ ಹಂಗೆ ಒಂದೇ ದಿನ ಓಡಿಸಿ ನೋಡ ಕರ್ಕೊಂಡೋಗಿದ್ಯಲ್ಲ. ಓಡಿಸ್ಕೊಂತ ಇರ್ಬೇಕು ಆಗಾಗ ಓಡಿಸ್ಕೊಂಡಿದ್ರೆ ರೂಢಿ ಇರ್ತದ ಬರ್ತೈತಿ. ಒಂದು ಸ್ವಲ್ಪ ದಿನ ಓಡಿಸಿ ಕೈ ಬಿಟ್ಬಿಟ್ಟಿನಿ. ಅವೆಲ್ಲ ಬೈಕ್ ಓಡಿಸಿದ್ದೆಲ್ಲ ವಿಡಿಯೋಸು ಪೆಂಡ್ರ ಒಳಗೆ ಹಾಕಿರ್ತೀನಿ. ಒಂದಿನ ತೊಗೊಂಡು ಶಾರ್ಟ್ ವಿಡಿಯೋಸ್ದೊಳಗೆ ಹಾಕಿರ್ತೀನಿ ನೋಡಕಂತ್ರಿ. ಬೈಕ್ ಓಡಿಸಿರೋದು ಹಸ್ಬೆಂಡ್ ಬೈಕ್ ಹೇಳ್ಕೊಟ್ಟಿರೋದು ಮತ್ತು ಫಸ್ಟ್ ಸೈಕಲ್ ಹೇಳ್ಕೊಟ್ರ. ಸೈಕಲ್ ಹೇಳ್ಕೊಟ್ಟಿರೋದನ್ನು ವಿಡಿಯೋ ಅದಾವು, ಬೈಕ್ ಹೇಳ್ಕೊಟ್ಟಿರೋದನ್ನು ವಿಡಿಯೋ ಅದಾವು. ಅವನ್ನೆಲ್ಲ ಒಂದಿನ ಹಾಕ್ತೀನಿ. ಟೈಮ್ ಸಿಗವಲ್ದು. ಏನ ಮದುವೆದೇನೆ ಹಾಲು ಕಂಬ ಬೇಕತ್ರ ಬಾಗಲಕೋಟೆ ಅಂತ ಹೇಳಿನಲ್ಲ ಪಪ್ಪ. ರಾಮದುರ್ಗ ಇದು ಮಾಡಕ್ ನಾವು ಬಾದಾಮಿ ಮ್ಯಾಗ ಬಂದಿಲ್ಲ. ನಿಮಿತ ಬಾಗಲಕೋಟೆ ಮ್ಯಾಗ ಹೊಂಟೇವಿ. ಇಲ್ಲೇ ತಗೊಂಡಿರೋ ತಗೊಂಬತ್ತ ಇಲ್ಲಿಂದ ಇನ್ನ ಎಷ್ಟು ಕಿಲೋಮೀಟ್ರ್ ಇನ್ನು ಊರಿಗೆ? ಒಂದು ತಾಸನೇ ಹೋಗ್ತೇನೋ ಇಲ್ಲ ಅರ್ಧ ತಾಸನೇ ಮುಕ್ಕಲ್ಲ ಒಳಗೋಗ್ತೀವಿ. ಅಪ್ಪ ನಿಂಗೆ ದಾರಿ ಗೊತ್ತಾತು? ರೂಟು ಅಲ್ಲಿ ಹಾಕಿರ್ತಾರಲ್ಲ ಬೋರ್ಡ್ ನೋಡ್ಕೊಂತ ಬರೋದು ಅದ್ರಾಗ ಏನೈತಿ. ಈ ರೂಟ್ನಾಗ ಅಡ್ಡಾಡಿವಿಲ್ಲ ನಾವು ಊರಿಗೆ ಎಷ್ಟು ಸಲ ಅಡ್ಡಾಡಿವಿ ಬಸ್ ಒಳಗೆ ಗೊತ್ತಿರಲ್ಲ ನಾನು ಇನ್ನೂ ಒಂದೂ ಸಲನೂ ಬಂದಿರಲ್ಲ. ಫಸ್ಟ್ ಟೈಮ್ ಈ ರೋಡ್ನ್ಯಾಗ ಬಂದೀವಿ ಅಂದ್ರೆ ಗೊತ್ತಿರಂಗಿಲ್ಲ. ಗೊತ್ತಿಲ್ಲ ಅಂದ್ರೂ ಇವಾಗೇನು ಗೂಗಲ್ ಮ್ಯಾಪ್ ಐತಿ, ಗೂಗಲ್ ಮ್ಯಾಪ್ ಹಾಕೊಂಬೇಡ ಅಂದ್ಬಿಟ್ರೆ ಮುಗಿದೋತು. ಮಮ್ಮಿ ಅದ್ರಾಗ ಗೂಗಲ್ ಮ್ಯಾಪ್ ಬರ್ತೈತಿ ಕ್ಯಾಬ್ ಒಳಗೆ. ಹೌದು. ಸೊ ನೋಡ್ರಿ ಫ್ರೆಂಡ್ಸ್, ಈಗ ಬಾಗಲಕೋಟೆ ಬಂದ್ವಿ. ಇದು ಎಲ್ಲಿದ್ದಿ ಬಾಗಲಕೋಟೆ? ಬಸ್ ಸ್ಟ್ಯಾಂಡ್ ಅಂತೂ ಬೆಳಗಾವಿಯಿಂದ ಬಾಗಲಕೋಟೆ ಮಟ್ಟ ಓಡಿಸ್ಕೊಂಬಂದಿ ಕಾರ. ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂತೀಯ? ಇಲ್ಲ, ಬಸ್ ಸ್ಟ್ಯಾಂಡ್ ಅಂತೀನಿ ಪೆಟ್ರೋಲ್ ಬಂಕ್ ಕಡೆ ಹೋಗಿಸಿದ್ವಿ. ಬೆಳಗಾವಾಗ ಹಾಕಿಸ್ಕೊಂಬಂತೆಲ್ಲ ಬರುವಾಗ ಮತ್ತೆ ಯಾಕಂತೀನ. ಅಪ್ಪ ಎಷ್ಟು ಹಾಕಿಸ್ಕೊಂಡಿದ್ದಿ? ಎಷ್ಟು ಲೀಟ್ರ್ ಹಾಕಿಸ್ಕೊಂಡಿದ್ದಿ? 10 ಲೀಟ್ರ? 1009 ಲೀಟ್ರ 9 ಲೀಟ್ರ್ ಹಾಕಿಸ್ಕೊಂಡಿ. ಇನ್ನ ಏನೂ ಊಟ ಮಾಡಿಲ್ಲಲ್ಲ, ಸುಸ್ತಾಗತ್ತೆ.
ಯಬ್ಬಸ ಈಗ ಊಟ ಮಾಡಕ್ ಪಪ್ಪ ತಂದು ಕೊಡ್ತಾನ. ಈ ಪಪ್ಪ ಎಲ್ಲೋದ? ಊಟ ಮಾಡಿದೆ ಮತ್ತೆ ಒಮ್ಮೆಟ್ಟತ್ತ ಏನು ಮಾಡಲಿ, ಅದಕ್ಕೆ ಏನೂ ಉಣ್ಣಕ್ಕಾಗವಲ್ದು. ಅರಿನಾ ಯಬ್ಬಸ. ಸರಿ ಅರವಿಂದ್, ಅನಿತಾ ನೀನು ಬರ್ತೀಯ? ಅಜ್ಜಿಗೆ ಹೊಸ ತೊಗೊಂಬೋಗ್ಬೇಕು ಇಲ್ಲಿ ಈಗ. ಸೊ ಎಸ್ ಈಗ ನೋಡ್ರಿ ಬಾಗಲಕೋಟೆ ಒಳಗೆ ಇಲ್ಲಿ ಮೆಡಿಕಲ್ ಶಾಪಿಗೆ ಬಂದೀವಿ. ಬಾಗಲಕೋಟೆಗೆ ಬಂದ್ವಿ. ಎಷ್ಟೊತ್ತು ಇನ್ನೊಂದು 20 ನಿಮಿಷ ಹೋಗ್ತೀವನ? ಸೊ ನೋಡ್ರಿ ಈಗ ಮನೆಗೆ ಏನಾದ್ರು ಸ್ವೀಟ್ ತೊಗೊಂಡು ಹೋಗೋಣ ಅಂತೇಳಿ ಅಪ್ಪ ಮಗಳು ಇಬ್ರು ಬೇಕ್ರಿಗೆ ಹೋಗಿದ್ರು. ಏನು ತೊಗೊಂಡ್ರೆ ಏನೇನು ತೊಗೊಂಡ್ರಿ? ಚಲೋ ಐತೇನ ಇಲ್ಲವ? ನಂಗೆ ಮೊದ್ಲ ಸುಮಾರು ಇದ್ದ ತಿಂತೀನಿ, ನಂಗೇನು ತಿನ್ನೋಂಗ ಆಗವಲ್ವ. ನನಗೆ ಯಾಕ ಏನೂ ತಿನ್ನಂಗ ಆಗವಲ್ದು. ತಿನ್ರಿ ನೀವ ನಿನಗೂ ಬೇಕು ನಾನು ಎಳ್ನೀರು? ಮತ್ತು ನಿನಗ ಅದ ಮನ್ಸಾಗ ಒಂದು 4 ಎಳ್ನೀರು ನೋಡ್ರಿ. 40 ರೂಪಾಯಿ 50 ರೂಪಾಯಿ ಒಂದು ಎಳ್ನೀರು, 25 ಹಿಂಗೆ 30 ಸಿಗುವಂಥದ್ದು. ಈಗ ಬ್ಯಾಸ್ಗಲ್ಲ ಫುಲ್ ತುಟ್ಟಿ ಈಗ ನೋಡ್ರಿ. ಮುಂಜಾನಿದ್ದ ನಾನು ಏನೂ ತಿಂದಿಲ್ಲ, ಏನೂ ತಿನ್ನಂಗೆ ಆಗೋವಲ್ದು. ಯಾಕೆ ನನಗೆ ಒಂಥರ ಸುಸ್ತು ಸಂಕದಂಗೆ ಅನ್ಸಕತೈತಿ, ಊಟ ಒಲ್ಲೆ ಅನ್ಸಕತೈತಿ. ಹಂಗಾಗಿ ಎಳ್ನೀರು ಕುಡಿನ ಅಂಥೇಳಿ ಅವಾಗ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಅಂತೇಳಿ. ನಂಗೂ ಇಸದಾವ. ಎಳ್ನೀರು ಇಸದಾವಿಲ್ಲ? ಇಸದಾವ ಇಲ್ಲ, ಚಲೋ ಅದಾವ. ಇನ್ನೂ ಹಂಗಿದ್ರೆ ಇಸ ಇರ್ಬೋದು. ಇದನ್ನ ಹಿಡ್ಕೊ. ಇದು ಚಲೋ ಇಲ್ಲ ನೀತ, ಇವತ್ತು ಚಲೋ ಅದಾವ. ಪಪ್ಪ ಈ ಎಳ್ನೀರು ಇಸ ಅದಾವ. ಒಂಥರ ಸೌಳು ಅದಾವ, ಇಸ ಅಲ್ಲ ಸೌಳು ಅದಾವ. ಹೌದಿಲ್ಲ? ಫೈನಲಿ ನಮ್ಮೂರು ಬಂತು ನೋಡ್ರಿ ಫ್ರೆಂಡ್ಸ್. ಈಗ ಊರಾಗ ಬಂದ್ವಿ. ಇನ್ನೊಂದು 1 ಕಿಲೋಮೀಟರ್. ಖುಷಿ ಆಗ್ಬೇಕ. ಹೌದು, ಜಲಚ್ಚಿಗೂ ಕಾರ್ನಾಗ ಹತ್ತಿಸ್ಕೊಂಡು ಎಲ್ಲರೂ ಹೋಗೋಣ. ಬಂತು ನೋಡ್ರಿ, ಅಲ್ಲೇನು ತೆಂಗಿನ ಗಿಡ ಕಾಣಕತ್ತಾವಲ್ಲ, ಅಲ್ಲೇ ಐತ್ ನೋಡ್ರಿ ಅಮ್ಮನಿ. ಹಿಂಗ ಅತ್ತಾಗ ಹೇಳ್ಕೊಂಡು ಹೋಗು. ಕ್ವಾಲಿಟಿ ಕ್ವಾಲಿಟಿ ನಿಮ್ಮ ಸೊನ್ನಪ್ಪನ ಕೇಳಪ್ಪ. ಕ್ವಾಲಿಟಿ ತಗೋ ತಗೋ. ಇದು ಇದು ಅಕ್ಟೋಬರ್ 26 ಆಗುದಿಲ್ಲ. ಇದು ಒಳಗೆ ಕೊಟ್ಟು ಬರೋಕೆ. ಇದು ಅಕ್ಟೋಬರ್ ಮಟ್ಟ ಐತಿ. ಇದು ನಡೀತೈತಿ, ಕೊಟ್ಟು ಬರೋಕೆ ನೋಡಿ. ಇದು ಇದೊಮ್ಮೆ ಮುಗಿತೈತಿ. ನಾನು ಎಕ್ಸ್ಪೈರ್ ಚೆಕ್ ಮಾಡಲಿಲ್ಲ ನೋಡ. ಮತ್ತೆ ಇವಾಗ ದಂಡಿ ಅಲ್ಲಿ ಹೋಗೋಣ, ಅಲ್ಲೇ ಸಿಗ್ತಿರ್ಬೇಕು. ಅಲ್ಲಿ ಸಿಗ್ತಾ ಬಿಡು. ದಾನಿ ನೋಡು, ಹಾಕೋ ದಾನಿ. ಪಾಪಡೆ ಅಲ್ಲೆಮ್ಮ ಅವು ಚಿಪ್ಸ್ ಅವು. ಕುರ್ಕುರಿ ಊಟ ಮಾಡ್ಬರ್ರಿ. ಎಲ್ಲಿಟ್ಟಿ ವಾಚ್ ಕಳದು? ಮಾಡಿದ್ರಲ್ಲ ಪ್ರ್ಯಾಂಕ್.
ಕುಂಕುಮ ಈಗ ಹಚ್ಬೇಕು ಮಾಮಿ ನಂಗೆ ಬ್ಲೇಡ್ ನೋಡಿದ್ರಿ ಹಾ ಬಂದಿಲ್ಲ ಒಂದು ಹುಡಿ ಹಾ ಬಂದಿದ್ರು ಹಾ ಯಾರ ಕೂಡಿ ಒಟ್ಟು ಮಾಡಿದ್ರು ಪ್ರ್ಯಾಂಕ್ ಎಲ್ಲಿಟ್ಟಿ ವಾಚ್ ಎಲ್ಲಿಟ್ಟಿ ನೋಡೇ ಇಲ್ಲ ಅಂತಕ್ಕೆ ಯಾಕ ಆತ ಕಳಿತಾ ಕುಂದ್ರಿ ಇನ್ನ ಮಾತ್ಸ ಅಂತ ಕೇಳ್ಬೇಡ ನಮ್ಮನ್ನ ಈಗ ಅದು 3ನೇದು ಇದೆ 4ನೇದು ವಾಚ ಅದು ಇನ್ನ ಕೇಳಿದ್ರೆ ಕೇಳಿ ನೀನು ಆ ಗಜ್ಜು ಈಗ ಕೊಡ್ಸೈತಿಲ್ಲ ಓಲ್ ಪಾಪ ಅಂತ ಕೊಡ್ಸೈತಿ